ಖಾಸಗಿ FSL ತಜ್ಞರು ಏನ್ ಹೇಳ್ತಾರೆ ಇಡೀ ಪ್ರಕರಣವನ್ನು ಅವರು ಕೂಡ ಡೇ 1 ಇಂದ ಗಮನಿಸ್ತಾ ಬಂದಿದ್ದಾರೆ. ಅವರದ್ದು ಕನ್ಕ್ಲೂಷನ್ ಏನು, ಡೀಟೇಲ್ಸ್ ಈಗ ನೋಡ್ತಾ ಹೋಗೋಣ. ತುಂಬಾ ಕ್ರೂಷಿಯಲ್, ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಪಾಕ್ ಪರ ಘೋಷಣೆಯನ್ನ ದೃಢಪಡಿಸ್ತಾ ಇದ್ದಾರೆ ಖಾಸಗಿ FSL ತಜ್ಞರು. ಇವರು ಹೌದು, ಅದು ಒರಿಜಿನಲ್ ವಿಡಿಯೋ, ಕೂಗಿದ್ ಹೌದು ಅಂತ ಹೇಳ್ತಾ ಇದ್ದಾರೆ. ಘೋಷಣೆಯ ವಿಡಿಯೋ ಅಸಲಿ ಅಂತ FSL ತಜ್ಞ ಪಣೀಂದ್ರ ಅವರು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಖಾಸಗಿ ಮತ್ತು ಸರ್ಕಾರದ FSL ತಜ್ಞರು ಕೆಲಸ ಮಾಡೋದು ಒಂದೇ ರೀತಿ, ಅನುಸರಿಸುವಂತಹ ಮಾನದಂಡ ಒಂದೇ. ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಈಗ ನಮಗೊಂದು ಜ್ವರ ಬಂತು ಅಂತ ಹೇಳಿದ್ರೆ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದಾಗ್ಲೂ ಕೊಡೋ ಟ್ರೀಟ್ಮೆಂಟ್ ಒಂದೇ, ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದಾಗ್ಲೂ ಕೊಡೋ ಟ್ರೀಟ್ಮೆಂಟ್ ಒಂದೇ. ಬ್ರ್ಯಾಂಡ್ಗಳು, ಮೆಡಿಸಿನ್ ಬ್ರ್ಯಾಂಡ್ ಒಂದು ಚೇಂಜ್ ಇರುತ್ತೆ ಅಷ್ಟೇ. ಅದೇ ರೀತಿ ಖಾಸಗಿ FSL ತಜ್ಞರು ಅನುಸರಿಸುವಂತಹ ಪ್ಯಾರಾಮೀಟರ್ಸ್, ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಒಂದೇ. ಗವರ್ನಮೆಂಟ್ ನ FSL ತಜ್ಞರು ಅನುಸರಿಸುವಂತಹ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಕೂಡ ಒಂದೇ. ಇಲ್ಲಿ ಹೌದು ಅಂತ ಆದ್ಮೇಲೆ ಅಲ್ಲೂ ಹೌದು ಅಂತಾನೆ ಆಗ್ಬೇಕಲ್ವಾ? ಅದನ್ನು ಒಪ್ಕೊಳ್ಳೋದಕ್ಕೆ ಇನ್ನು ಎಷ್ಟು ಸಮಯ ಬೇಕು? ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಈ ಬಗ್ಗೆ ಕೂಡ ಪ್ರಶ್ನೆ ಇದೆ. ಪಾಕ್ ಪರ ಘೋಷಣೆ ಕೂಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಇಲಾಖೆ ಒಂದಷ್ಟು ತನಿಖೆಯನ್ನು ಮಾಡ್ತಾ ಇದೆ. ಜೊತೆಗೆ ಫೊರೆನ್ಸಿಕ್ ಲ್ಯಾಬಿಂದನೂ ಕೂಡ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ, ಈ ಪಾಕ್ ಪರವಾಗಿ ಘೋಷಣೆ ಕೂಗಿದ್ದು ನಿಜನಾ ಅನ್ನೋದು ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳೋದಕ್ಕೆ ಈಗಾಗಲೇ FSL ಒಂದು ತನಿಖೆಯನ್ನು ಮಾಡ್ತಾ ಇತ್ತು. ಆ ತನಿಖೆಯ ಪ್ರಕಾರ ಒಂದು ಮಾಹಿತಿ ಪೊಲೀಸ್ ಇಲಾಖೆ ಒಂದು ಸ್ಪಷ್ಟನೆಯನ್ನು ಕೊಡಿಸ್ತಿದೆ. ಅಂದು ವರದಿ ಬಂದಿದೆ FSLನಿಂದ. ಆದರೆ ವರದಿಯಲ್ಲಿ ಹೇಳಿದಂತೆ ಆ ಪದವನ್ನು ಕೂಗಿದಂಥವ್ರು ಯಾರು, ಪಾಕ್ ಪರ ಘೋಷಣೆಯನ್ನು ಮಾಡಿದಂಥವ್ರು ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳಿಲ್ಲ. ಅದರ ಬಗ್ಗೆ ಎಕ್ಸಾಮಿನನ್ನು ಈಗ ಪೊಲೀಸ್ ಇಲಾಖೆಯು ಮಾಡ್ತಾ ಇರೋವಂಥದ್ದು ಮತ್ತು FSLನ ಅವರು ಕೂಡ ಮಾಡ್ತಾ ಇರೋವಂಥದ್ದು. ಆದರೆ ಪ್ರೈವೇಟ್ FSLನಿಂದ, ಅಂದರೆ ಪ್ರೈವೇಟ್ ಫೊರೆನ್ಸಿಕ್ ಲ್ಯಾಬ್ಗಳಿಂದ, ಪ್ರೈವೇಟ್ ಫೊರೆನ್ಸಿಕ್ ಲ್ಯಾಬ್ನಿಂದನೂ ಕೂಡ ಒಂದಷ್ಟು ತನಿಖೆಯನ್ನು ಮಾಡಲಾಗ್ತದೆ. ಈಗ ನಮ್ಮ ಜೊತೆಯಲ್ಲಿ ಆ ರೀತಿ ಪ್ರೈವೇಟ್ ಫೊರೆನ್ಸಿಕ್ ಲ್ಯಾಬ್ನಲ್ಲಿ ಮಾಡಿದಂಥವರು ಪಣೀಂದ್ರ ಅವರು ನಮ್ಮ ಜೊತೆಲಿ ಇದ್ದಾರೆ. ಅವರನ್ನೇ ಕೇಳೋಣ, ಏನಾಯಿತು ಈ ಘಟನಾವಳಿಲಿ ಇದ್ದಿದ್ದು ನಿಜನಾ, ಪಾಕ್ ಪರ ಘೋಷಣೆ ಮಾಡಿದ್ದು ನಿಜನಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡೋಣ. ಈಗ ಸರ್, ಈಗಾಗಲೇ FSL ಒಂದಷ್ಟು ತನಿಖೆಯನ್ನು ಮಾಡ್ತಾ ಇದೆ ಸರ್ಕಾರದ ವತಿಯಿಂದ, ಮತ್ತು ಪೊಲೀಸ್ ಇಲಾಖೆಯು ಕೂಡ ತನಿಖೆಯನ್ನು ಮಾಡ್ತಾ ಇರೋವಂಥದ್ದು. ನೀವು ಕೂಡ ಅದರ ಬಗ್ಗೆ ಎಕ್ಸಾಮಿನ್ ಮಾಡಿದ್ರಿ, ಹೌದು ಸತ್ಯನ ಸುಳ್ಳ ಅಂತ ತಿಳ್ಕೊಳ್ಳೋ ಪ್ರಯತ್ನಗಳು ಏನು ಅನಿಸ್ತು ಸರ್ ನೀವು ಎಕ್ಸಾಮಿನ್ ಮಾಡಿದಾಗ? ಸರ್, ನಾವು ಎಕ್ಸಾಮಿನೇಷನ್ ಮಾಡಿದಾಗ ವಿ ಹ್ಯಾವ್ ಆಲ್ಸೋ ಲೇಡ್ ಅಪ್ ಆನ್ ದ ಫುಟೇಜ್. ಇವಾಗೇನು ನಮ್ಮ ಇಂಟರ್ನೆಟ್ ಯೂಟ್ಯೂಬ್ಗಳಲ್ಲಿ ಏನು ಬ್ರಾಡ್ಕಾಸ್ಟ್ ಆಗಿದೆ, ಆ ಕ್ಲಿಪ್ಪಿಂಗ್ನ ನಾವು ಕೂಡ ಆಧಾರಿತವಾಗಿ, ಮತ್ತು ಅವತ್ತು ಫಸ್ಟ್ ಡೇ ಏನು ಬ್ರಾಡ್ಕಾಸ್ಟ್ ಆಗಿತ್ತು ಅದರ ಆಧಾರಿತವಾಗಿ ನಾವು ಅದನ್ನು ಎಕ್ಸಾಮಿನೇಷನ್ ಮಾಡಿದ್ದೀವಿ. ಅದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಬೇಕಾದ್ರೆ, ಅಥವಾ ನಾಜೀರ್ ಸಾಬ್ ಜಿಂದಾಬಾದ್ ಅಂತ ಹೇಳೋದಕ್ಕೆ ಒಂದು ವಿ ಕಾಲ್ ಸಮಥಿಂಗ್ ಆ್ಯಸ್ ಫೋನೆಟಿಕ್ ಅನಾಲಿಸಿಸ್ ಅಂತ ಕರಿತೀವಿ. ಎರಡನೇದು ಅಕಾಸ್ಟಿಕ್ ಅನಾಲಿಸಿಸ್ ಅಂತ ಕರಿತೀವಿ. ಫೋನೆಟಿಕ್ಸಲ್ಲಿ ನಾವು ಯಾವ ಅಕ್ಷರನ ಯಾವ ಮಾತಾಡಬೇಕಾದ್ರೆ ಅದಕ್ಕೆ ಎಷ್ಟು ನಾವು ಉಸಿರು ಆಚೆ ಹಾಕ್ತೀವಿ ಅಥವಾ ಎಷ್ಟು ಹಿಡಿತೀವಿ ಅನ್ನೋದ್ರ ಬಗ್ಗೆ ಅದಕ್ಕಿರುವಂಥ ಒಂದು ಸ್ಟಡಿ ಅದು. ಸೊ ಆ ಒಂದು ಆಧಾರದ ಮೇಲೆ ನಾವು ಎಕ್ಸಾಮಿನೇಷನ್ ಮಾಡ್ತಾ ಹೋದಾಗ ವಿ ಹ್ಯಾವ್ ಡನ್ ಸರ್ಟನ್ ಆಡಿಯೋ ಎನ್ಹ್ಯಾನ್ಸ್ಮೆಂಟು, ನಾಯ್ಸ್ ರಿಡಕ್ಷನ್ ಅಂತ ಕೆಲವು ಹಂತವಾಗಿ ಎಕ್ಸಾಮಿನೇಷನ್ ಬರ್ತವೆ. ಅದ್ರ ಪ್ರಕಾರ ಮಾಡ್ತಾ ಹೋದಾಗ ನಾವು ಕ್ಲಿಯರ್ ಕಟ್ಟಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಒಂದು ಪದ ಏನಿದೆ ಅದು ಹೈಲಿ ಪ್ರಾಬಲ್ ಆಗಿ ನಮ್ಗೆ ಕೇಳಿಸ್ತಿರೋ ಥರ ಬಂದಿದೆ ಅದು. ವೆರಾಸ್ ನಾವು ಅದನ್ನು ಬರೀ ಪಾಕಿಸ್ತಾನ್ ಅಂತ ನಾವು ಸೀದಾ ಹೇಳ್ಬೇಕಾದ್ರೆ ಏನು ಕೇಳ್ತೀವಿ, ಅದು ಉಲ್ಟಾ ಹೇಳಿದಾಗ ಹೇಗಿರ್ಬೋದು ಅದನ್ನು ಕೂಡ ಎಕ್ಸಾಮಿನೇಷನ್ ಮಾಡಿದ್ದೀವಿ ನಾವು. ಪಾಕಿಸ್ತಾನನ ಉಲ್ಟಾ ಮಾಡಿದಾಗ ನಾಚಿಕಾಪ್ ಅಂತ ಬರುತ್ತದು. ಸೊ ಬಹುಶಃ ಎಲ್ಲೋ ಒಂದು ಹಂತದಲ್ಲಿ ಕರೆಕ್ಟಾಗಿ ಕೇಳಿಸ್ತಿಲ್ವೋ ಏನೋ ಅಂತ ನಾವು ವೆರಿಫಿಕೇಷನ್ ಮಾಡಬೇಕಾದ್ರೆ ಎರಡನೇ ಹಂತದ ಎಕ್ಸಾಮಿನೇಷನ್ ಮಾಡಿದಾಗ ನಮಗೆ ಕ್ಲಿಯರ್ ಕಟ್ಟಾಗಿ ಅದು ಮೊದಲನೇ ಅಕ್ಷರ ಮತ್ತು ಕಡೆ ಅಕ್ಷರ ಯಾವ ರೀತಿ ಪ್ರೊನೌನ್ಸ್ ಆಗಬೇಕಿದೆ ಅದೇ ರೀತಿ ಬರ್ತದೆ. ಬಟ್ ಇನ್ನೊಂದು ಕ್ಲೈಮ್ ಇರೋ ಪ್ರಕಾರ ನಾಜೀರ್ ಸಾಬ್ ಅಂತೇನು ಬರಬೇಕಿದೆ, ಬ ಕಡೆ ಅಕ್ಷರ ಬರಬೇಕಿದೆ, ಆ ಕಡೆ ಅಕ್ಷರ ಬ ಬರ್ತಿಲ್ಲ. ಓಕೆ, ಆ ಬ ಬರೆದಿರೋ ಕಾರಣಕ್ಕೋಸ್ಕರ ನಾ ಈಸ್ ವೆರಿ ಕ್ಲಿಯರ್ಲಿ ಆ್ಯಂಡ್ ಹೈಲಿ ಪ್ರಾಬಲ್ ಟು ಬಿ ಹರ್ಡ್ ಆಸ್ ಪಾಕಿಸ್ತಾನ್. ಸೊ ಈ ಒಂದು ವಿಚಾರದ ಬಗ್ಗೆ ನಾವು ಡೀಟೇಲ್ ಆಗಿ ರಿಪೋರ್ಟ್ನ ಸ್ಟಡಿ ಮಾಡಿ ನಾನು ರಿಪೋರ್ಟ್ ಪ್ರಿಪೇರ್ ಮಾಡಿದ್ದೀನಿ. ಸರ್, ನೀವು ತೆಗೆದುಕೊಂಡಂಥ ವಿಡಿಯೋಗಳು ಜೊತೆಗೆ ಇವೆಲ್ಲ ಒಂದಷ್ಟು ಪರಿಶೀಲನೆ ಮಾಡೋದು ಮತ್ತು ಪರೀಕ್ಷೆ ಮಾಡಿದ ಸಂದರ್ಭದಲ್ಲಿ ಆ ವಿಡಿಯೋಗಳಲ್ಲಿ ಫೋರ್ಸ್ಫುಲಿ ಯಾವುದಾದ್ರೂ ತಿರ್ಚಿರೋವಂಥದ್ದು ಅಥವಾ AI ಮೂಲಕ ಆಡಿಯೋಗಳನ್ನು ಅದರೊಳಗಡೆ ಸೇರಿಸಿರೋವಂಥದ್ದು ಈ ರೀತಿ ಏನಾದರೂ ಕಾಣಿಸ್ಬಂತಿದೆಯಾ? ಏನಾದರೂ ಆ ರೀತಿ ಏನಾದರೂ ಪಾಸಿಬಿಲಿಟೀಸ್ ಏನಾದರೂ ಇದೆಯಾ? ಸರ್, ಇದು ನಾನು ಎಕ್ಸಾಮಿನೇಷನ್ ಮಾಡಿರೋ ವಿಡಿಯೋ ಏನಿದೆ ಅದು ಬಹುಶಃ ಫಸ್ಟ್ ಅವರಲ್ಲಿ, ಅಂದರೆ ಅದು ಅವತ್ತಿನ ದಿನದ ಒಂದು ಘಟನಾವಳಿಗಳ ಪ್ರಕಾರ ಸ್ಟಾರ್ಟಿಂಗಲ್ಲಿ ಏನು ವಿಡಿಯೋಗಳಿದೆ
ಅದನ್ನ ಇಟ್ಕೊಂಡು ನಾನು ಆಧಾರಿತವಾಗಿ ನಾನು ಎಕ್ಸಾಮಿನೇಷನ್ ಮಾಡಿದ್ದೀನಿ. ಸೊ ನಾನು ಎಕ್ಸಾಮಿನೇಷನ್ ಮಾಡಿದಂಥ ವೀಡಿಯೋನಲ್ಲಿ ಯಾವುದೇ ಥರವಾದ ಡಾಕ್ಟ್ರಿಂಗ್, ಯಾವುದೇ ಥರವಾದ ಡಾಕ್ಟ್ರಿಂಗ್, ಇನ್ಫ್ಯಾಕ್ಟ್ ನನ್ನ ರಿಪೋರ್ಟಲ್ಲಿ ಮೊದಲನೇ ಭಾಗದ ಅದೇ ರಿಪೋರ್ಟ್ ಮಾಡಿದ್ದೀನಿ ನಾನು. ಆ ವಿಡಿಯೋ ಏನು ನಮಗೆ ಎಕ್ಸಾಮಿನೇಷನ್ ಮಾಡಿದ್ದೀವಿ ನಾವು, ಅಲ್ಲಿ ಏನಾದರೂ ಮಧ್ಯದಲ್ಲಿ ಏನಾದರೂ ಟ್ರಿಮ್ ಮಾಡಿದಾರಾ, ಅಥವಾ ಒಂದು 5 ನಿಮಿಷ ಇರೋದನ್ನ ಬರೀ 3 ನಿಮಿಷಕ್ಕೆ ಏನೋ ಕಟ್ ಮಾಡಿ ಎಡಿಟ್ ಮಾಡಿದಾರ, ಅದನ್ನೆಲ್ಲ ಎಕ್ಸಾಮಿನೇಷನ್ ಮಾಡಿರ್ತೀವಿ ನಾವು. ಸೊ ನನ್ನ ರಿಪೋರ್ಟಲ್ಲಿ ಮೊದಲನೇದಾಗಿ ನಾವು ವೆರಿಫಿಕೇಷನ್ ಮಾಡೋದೇ ಇಫ್ ದ ವಿಡಿಯೋ ಈಸ್ ಎನಿವೇ ಮಧ್ಯದಲ್ಲಿ ಏನೋ ಟ್ರಿಮ್ ಆಗಿದೆಯಾ ಅಂದ್ಬಿಟ್ಟು ಅಂತ. ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಅದು ತೆಗೆದ್ಬಿಟ್ಟಿರ್ತಾರೆ, ಅದು ಬೇರೆ ವಿಚಾರ. ನಾವು ತೊಗೊಂಡಿರುವಂಥ ಕಂಪ್ಲೀಟ್ ಲೆಂತ್ ಆಫ್ ದ ವಿಡಿಯೋ ಏನಿದೆ ಅದಕ್ಕೆ ನಮ್ಮ ಮಧ್ಯದಲ್ಲಿ ಟ್ರಿಮ್ ಆಗಿದ್ದರೆ ನಮಗೆ ಫ್ರೇಮ್ ಟು ಫ್ರೇಮ್ ಅನಾಲಿಸಿಸಲ್ಲಿ ನಮಗೆ ವ್ಯತ್ಯಾಸ ಬರ್ತದೆ. ಸೊ ನಾನು ಎಕ್ಸಾಮಿನೇಷನ್ ಮಾಡಿರುವಂಥ ವೀಡಿಯೋನಲ್ಲಿ ಆ ರೀತಿ ಫ್ರೇಮ್ ಟು ಫ್ರೇಮ್ ಅನಾಲಿಸಿಸ್ ಮಾಡಿದಾಗ ಯಾವುದೇ ಥರವಾದ ಮಧ್ಯದಲ್ಲಿ ಎಡಿಟ್ ಆಗಿಲ್ಲ, ಡಾಕ್ಟ್ರಿಂಗ್ ಕೂಡ ಆಗಿಲ್ಲ ಅಂತ ರಿಪೋರ್ಟ್ ಮಾಡಿದ್ದೀನಿ. ಇದಿಷ್ಟು ಫಣೀಂದ್ರ ಅವರು ಹೇಳ್ತಾ ಇರೋಂಥದ್ದು. ನನಗೆ ಸಿಕ್ಕಂಥ ಸೋರ್ಸ್ ಆಫ್ ವಿಡಿಯೋ ಏನಿತ್ತು ಅದನ್ನು ಇಟ್ಕೊಂಡು ನಾನು ತನಿಖೆಯನ್ನು ಮಾಡಿದ್ದೀನಿ. ತನಿಖೆನ ಮಾಡಿದ ಸಂದರ್ಭದಲ್ಲಿ ನನಗೆ ಸಾಕಷ್ಟು ಸತ್ಯಾಸತ್ಯತೆಗಳು ತಿಳ್ಕೊಂಡಿದ್ವು, ಅದನ್ನು ಕೂಡ ನಾನು ವರದಿಯನ್ನು ಮಾಡಿದ್ದೀನಿ ಅಂತೇಳಿ ಹೇಳ್ತಾ ಇರೋಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ. ಖಾಸಗಿ FSL ತಜ್ಞರು ಇಷ್ಟು ಬಿಡಿಸಿ ಕೂಲಂಕುಷವಾಗಿ ರಿಪೋರ್ಟ್ ಅನ್ನ ಅನಾಲಿಸಿಸ್ ಮಾಡ್ತಾ ಇರೋದು ನೋಡ್ತಾ ಇದ್ರೆ, ಇದೇ ಕೆಲಸವನ್ನ ಮಾಡುವಂತಹ ಸರ್ಕಾರಿ FSL ತಜ್ಞರಿಗೆ ಅಂತದ್ದೇನಪ್ಪ ಕ್ಲಿಷ್ಟಕರ ಅಂತ ಅನಿಸ್ತಾ ಇದೆ. ತುಂಬಾ ಜನ ಮಿನಿಸ್ಟರ್ಸ್ ಕೇಳ್ತಾ ಇದ್ರು, ನಮ್ ಕಿವಿ ಸರಿ ಇದೆ, ನಿಮ್ ಕಿವಿ ಸರಿಯಾಗಿದ್ಯಾ ಕೇಳಿಸ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇದ್ರು. ಅವರೆಲ್ಲ ವೇದಿಕೆಗೆ ಬರ್ಬೇಕು. ಖಾಸಗಿ FSL ತಜ್ಞರು ಹೇಳ್ತಾ ಇದಾರೆ, ಕೇಳಿಸ್ಕೊಳ್ಳಿ, ಈಗ ನೀವು ವೇದಿಕೆಗೆ ಬಂದು ಹೇಳಿ ಯಾರ್ ಕಿವಿ ಸರಿ ಇದೆ, ಯಾರ್ ಕಿವಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಹೇಳೋದು, ರಕ್ಷಣೆ ಮಾಡೋದು ಸುಲಭ, ಆದ್ರೆ ಸತ್ಯ ಯಾವತ್ತಿದ್ರೂ ಕೂಡ ಆಚೆ ಬರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಅನಿಸ್ತಾ ಇದೆ. ಖಾಸಗಿ FSL ತಜ್ಞರ ಕನ್ಕ್ಲೂಷನ್ ಕೇವಲ ಜಸ್ಟ್ ಒಂದು ಆಡಿಯೋ ವಿಡಿಯೋವನ್ನು ನೋಡ್ಕೊಂಡು ಅವ್ರು ಬಂದಿಲ್ಲ, ಪ್ರತಿ ಅಕ್ಷರದ ಅನಾಲಿಸಿಸ್ ಅನ್ನ ಕೂಡ ಮಾಡಿದ್ದಾರೆ. ನಾನು ಆಗ್ಲೇ ಆರಂಭದಲ್ಲೇ ಹೇಳ್ತಾ ಇದ್ದೆ, ಇಬ್ಬರದ್ದು ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಅಂದ್ರೆ ಅನುಸರಿಸುವಂತಹ ಮಾನದಂಡ ಒಂದೇ, ಖಾಸಗಿ ಅವ್ರದ್ದಾಗಿರ್ಲಿ ಅಥವಾ ಸರ್ಕಾರದ್ದಾಗಿರ್ಲಿ. ಸೊ ಇದ್ರಲ್ಲಿ ಖಾಸಗಿ ಅವ್ರಿಗೆ ಇಷ್ಟು ಬೇಗ ಕನ್ಕ್ಲೂಷನ್ ಬಂದು ರಿಪೋರ್ಟ್ ಅನ್ನು ಕೊಟ್ಟು ನಾನು ಬೇಕಾದ್ರೆ ಪಬ್ಲಿಕ್ ಡೊಮೈನ್ ನಲ್ಲಿ ಕೂಡ ಇಡ್ತೀನಿ ಅನ್ನುವಂತಹ ಕಾನ್ಫಿಡೆನ್ಸ್ ಅವ್ರಿಗಿದೆ ಅಂದ್ಮೇಲೆ ಸರ್ಕಾರದ ಮಟ್ಟದ ಅಧಿಕಾರಿಗಳು ನಿಜವಾಗ್ಲೂ ವರದಿ ಕೊಟ್ಟಿಲ್ವಾ? ಈ ಪ್ರಶ್ನೆ ಅಂತೂ ಇದೆ.